ಹಾಯ್ ಹಲೋ ನಮಸ್ಕಾರ. ನಾನು ದೀಪಿಕಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರಿಗೆ ನನ್ನ ಹೆಸರು ದೀಪಿಕಾ ಅಂತ. ನಾನಿರೋದು ಕೆನಡಾದಲ್ಲಿ. ಯೂಶಲಿ ನಾನು ಯೂಟ್ಯೂಬಿಗೆ ಕುಕಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಇವತ್ತಿಂದ ನಾನು ಡೇ ಇನ್ ಮೈ ಲೈಫ್ ಆ ಥರ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ನಾನು ಕುಕಿಂಗ್ ವಿಡಿಯೋನ ಯೂಟ್ಯೂಬಲ್ಲಿ ಹಾಕೋದಕ್ಕೆ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನಾನು ಕೆನಡಾಗೆ ಬಂದಿದ್ದು ನವಂಬರಲ್ಲಿ. ಸೊ ಅವಾಗ ವಿಂಟರ್ ಸ್ಟಾರ್ಟ್ ಆಗ್ತಾ ಇತ್ತು. ಇಲ್ಲಿ ನಾವಿರೋ ಪ್ಲೇಸಲ್ಲಿ ವಿಂಟರ್ ಅಂತಂದರೆ ಆಲ್ಮೋಸ್ಟ್ -30, -31 ಅಲ್ಲಿವರೆಗೂ ಹೋಗ್ತಾ ಇರುತ್ತೆ. ಸೊ ಅವಾಗ ಜಾಸ್ತಿ ಹೊರಗಡೆ ಹೋಗಕ್ಕೆ ಆಗ್ತಾ ಇರಲಿಲ್ಲ, ಮನೆಯಲ್ಲೇ ಇರ್ತಾ ಇದ್ದೆ. ಆಗ ನಾನು ಕುಕಿಂಗ್ ವಿಡಿಯೋಸ್ನ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಯೂಟ್ಯೂಬಿಗೆ ವಿಡಿಯೋ ಹಾಕೋದಕ್ಕೂ ಮುಂಚೆ ತುಂಬ ಡಿಶಸ್ನ ಟ್ರೈ ಮಾಡಿ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತಾರಲ್ಲ, ಆ ಥರ ತುಂಬ ಟ್ರೈ ಮಾಡಿ ಅದನ್ನೆಲ್ಲ ನನ್ನ ಹಸ್ಬೆಂಡ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ನಾನು ಎಷ್ಟೇ ಕೆಟ್ಟದಾಗಿ ಮಾಡಿದ್ರು ಅದನ್ನು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಯಾವಾಗಲೂ ಕಾಂಪ್ಲಿಮೆಂಟ್ ಕೊಡ್ತಾ ಇರ್ತಾರೆ ಅಮೃತು. ಸೊ ಅವಾಗ ಅವರೇ ನನಗೆ ಸಜೆಸ್ಟ್ ಮಾಡಿದ್ದು, ಸುಮ್ಮನೆ ಏನಕ್ಕೆ ಈ ಥರ ಡಿಶಸ್ನ ಹೆಂಗೂ ಟ್ರೈ ಮಾಡ್ತಾ ಇದೆಯಲ್ವಾ, ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಯೂಟ್ಯೂಬಿಗೆ ಅಪ್ಲೋಡ್ ಮಾಡು ಅಂತ. ಸೊ ನಾನು ಅವಾಗ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ನಡೀತಾ ಇದೆ. ಡ್ಯೂ ಟು ಸಮ್ ರೀಸನ್ಸ್ ನಾನು ರೆಗ್ಯುಲರ್ ಆಗಿ ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗ್ತಾ ಇರಲಿಲ್ಲ. ಇನ್ಮೇಲಾದ್ರೂ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ಕೆನಡಾದಲ್ಲಿ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಏನಂತಂದ್ರೆ ಸಮ್ಮರ್ ಅಂದ್ರೆ 4 ಡಿಗ್ರಿ 5 ಡಿಗ್ರಿ ಟೆಂಪ್ರೇಚರ್ ಹೋದ್ರೆ ಸಾಕು, ಇಲ್ಲೆಲ್ಲ ಸಮ್ಮರ್ ಅನ್ನೋ ತರ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಹೊರಗಡೆನೂ ಅಷ್ಟೇ ವೆದರ್ ಇವಾಗ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಮನೆಯಿಂದ ಹೊರಗಡೆ ಬಾಲ್ಕನಿನಲ್ಲಿ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನಮ್ಮನೆ ಬಾಲ್ಕನಿಯಿಂದ ವ್ಯೂ ಹಿಂಗಿದೆ ಹೊರಗಡೆ. ನಮ್ಮ ಮನೆಯಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋ ಒಂದು ಜಾಗ ಇದೆ. ಅದು ಯಾವ್ದಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ. ಇದೇ ನನ್ನ ಫೇವ್ರೆಟ್ ಪ್ಲೇಸ್, ನಮ್ಮನೆ ಪುಟ್ಟದ ದೇವರ ಮನೆ. ಯೂಶಲಿ ನಾನು ಮದುವೆಗೂ ಮುಂಚೆ ಅಷ್ಟೆಲ್ಲ ಪೂಜೆ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಇರಲಿಲ್ಲ. ನಾನು ಮದುವೆ ಆಗಿ ಬಂದಾದ್ಮೇಲೆ, ಇಲ್ಲಿಗೆ ಕೆನಡಾಗೆ ಬಂದಾದ್ಮೇಲೆ ಡೈಲಿ ರೆಗ್ಯುಲರ್ ಆಗಿ ಪೂಜೆ ಮಾಡ್ತಾ ಇದ್ದೀನಿ. ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ಇಷ್ಟ. ಇದನ್ನು ನಾನು ಇಂಡಿಯಾಯಿಂದ ತರಿಸ್ಕೊಂಡಿದ್ದೆ. ನಮ್ಮಮ್ಮ ಹೆಂಗೆ ಅಂತಂದರೆ ಪಾಪ ಅವ್ರ ಕೆಲಸನೇ ದೇವರು ಅನ್ನೋ ಥರ ಅವ್ರು ಮಾಡ್ತಾಯಿದ್ರು. ಯೂಶ್ವಲಿ ಅವರೆಲ್ಲ ಅಷ್ಟೊಂದೆಲ್ಲ ಪೂಜೆ ಅದೆಲ್ಲ ಜಾಸ್ತಿ ಅಷ್ಟು ಮಾಡ್ತಾ ಇರಲಿಲ್ಲ. ನಾನು ಮದುವೆಗೂ ಮುಂಚೆ ಅಷ್ಟೆಲ್ಲ ರೆಗ್ಯುಲರ್ ಆಗಿ ಪೂಜೆ ಎಲ್ಲ ಮಾಡ್ತಾ ಇರಲಿಲ್ಲ. ನಾನು ಇಲ್ಲಿಗೆ ಬಂದಮೇಲೆ ರೆಗ್ಯುಲರ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ನಮ್ಮಮ್ಮನೂ ಅಷ್ಟೆಲ್ಲ ಓಕೆ ಡೈಲಿ ಪೂಜೆ ಎಲ್ಲ ಅವರು ಮಾಡ್ತಾ ಇರಲಿಲ್ಲ. ವಾರದಲ್ಲಿ 2 ದಿನ 3 ದಿನ ಹಂಗೆ ಮಾಡ್ತಾ ಇದ್ರು. ಸೊ ಪಾಪ ಅವ್ರಿಗೂ ಕೆಲಸ ಅಂತ ಅಂದ್ಬಿಟ್ಟು ಅವ್ರು ಅಷ್ಟೆಲ್ಲ ಪೂಜೆನಲ್ಲಿ ಜಾಸ್ತಿ ಎಲ್ಲ ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಸೊ ನಾನು ಈ ಪೂಜೆ ಎಲ್ಲ ಕಲ್ತಿದ್ದು ನಮ್ಮ ಅತ್ತೆಯಿಂದ. ಪಾಪ ಅವರು ತುಂಬ ಅಂದರೆ ತುಂಬ ಭಕ್ತಿಯಿಂದ ಮಾಡ್ತಾರೆ. ನಾನು ಇಲ್ಲಿಗೆ ಬಂದಮೇಲೆ ಸ್ಟಾರ್ಟ್ ಮಾಡೋದಕ್ಕೆ ಅದೇ ರೀಸನ್ನು. ಅವ್ರು ತುಂಬ ಚೆನ್ನಾಗಿ ಪೂಜೆ ಮಾಡೋದು, ದೇವರ ಅಲಂಕಾರ ಮಾಡೋದು ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ನಾನು ಮದುವೆ ಆದಮೇಲೆ ನಮ್ಮ ಅತ್ತೆಯಿಂದ ಅದನ್ನು ಹಾಗೆ ಕಲ್ತ್ಕೊಂಡು ಬಂದೆ. ಸೊ ನಾನು ಇಲ್ಲೇ ಡೈಲಿ ಪೂಜೆ ಮಾಡ್ತೀನಿ. ಸೊ ನಾವು ಯೂಶಲಿ ಇಲ್ಲಿದ್ರೂ ಇಲ್ಲಿನ ಫುಡ್ ಅಷ್ಟೆಲ್ಲ ನಾವು ಇಷ್ಟನೇ ಪಡಲ್ಲ. ನಾವು ಹೊರಗಡೆ ಹೋಗಿ ತಿನ್ನೋದಂತೂ ತುಂಬ ಅಂದರೆ ತುಂಬ ಕಡಿಮೆ. ಸೊ ಏನೇ ಬೇಕು, ನನ್ನ ಹಸ್ಬೆಂಡ್ ಏನೇ ಕೇಳಿದ್ರು ನಾನು ಮನೆಯಲ್ಲೇ ಮಾಡ್ಕೊಡ್ತೀನಿ. ನನಗೂ ಅಷ್ಟೇ ಹೋಮ್ ಫುಡ್ ಅಂದರೆ ತುಂಬ ಇಷ್ಟ. ಹೊರಗಡೆ ಹೋಗಿ ತಿನ್ನೋದು ಅದೆಲ್ಲ ಇಷ್ಟ ಆಗಲ್ಲ. ಮಧ್ಯಾಹ್ನ ಅಡುಗೆಗೆ ಮಾಡ್ತಾ ಇರೋದು ಬಸ್ಸಾರು, ಸಬ್ಸಿಗೆ ಸೊಪ್ಪಿನ ಬಸ್ಸಾರು. ಬನ್ನಿ ಹೇಗೆ ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ. ನಾನಿಲ್ಲಿ ಬಸ್ಸಾರು ಮಾಡೋದಕ್ಕೆ ಓವರ್ನೈಟ್ ಸೋಕ್ ಮಾಡಿರೋ ಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು 1-2 ವಿಷಲ್ನ ಕೂಗಿಸ್ಕೋತೀನಿ. ಇಲ್ಲಿ ಹಸಿ ಕಾಳು ಸಿಗಲ್ಲ, ಸೊ ಅದಕ್ಕೋಸ್ಕರ ನಾನು ಓವರ್ನೈಟ್ ಸೋಕ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. 4 ಬೆಳ್ಳುಳ್ಳಿ ಮತ್ತು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹುಣಸೆಹಣ್ಣು, ನಿಮಗೆ ಎಷ್ಟು ಹುಳಿ ಬೇಕು ನೋಡಿಕೊಂಡು ತೊಗೊಳ್ಳಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಾಳು 1-2 ವಿಷಲ್ನ ಕೂಗಿಸ್ಕೊಂಡು ಬೆಂದಿದ್ರೆ, ಸೊ ನಾವು ಸಾಂಬಾರಿಗೂ ಸ್ವಲ್ಪ ಕಾಳು ಹಾಕ್ತೀವಿ. ಸೊ ಅದಕ್ಕೋಸ್ಕರ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಜಾಸ್ತಿ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಎತ್ತಿಟ್ಕೊಳ್ಳಿ, ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು, ನಾವು ಆಲ್ರೆಡಿ ಕಾಳನ್ನ 2 ವಿಷಲ್ ಕೂಗಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಇದನ್ನು ಲಾಸ್ಟಲ್ಲಿ ಹಾಕ್ಬಿಟ್ಟು
ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಸೊಪ್ಪು ಬೇಗನೆ ಬೆಂದೋಗ್ಬಿಡುತ್ತೆ. ನಮ್ಮ ಮನೆಯಲ್ಲಿ ಯೂಶ್ವಲಿ ಜಾಸ್ತಿ ಬಸ್ಸಾರು ಮಾಡ್ತಾ ಇರಲಿಲ್ಲ, ಯಾಕಂದರೆ ನಮ್ಮ ಅಪ್ಪಂಗೆ ಇಷ್ಟ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಮಾಡ್ತಾ ಇರಲಿಲ್ಲ. ನನಗೆ ಬಸ್ಸಾರು ತುಂಬ ಇಷ್ಟ ಆಗ್ತಾಯಿತ್ತು. ನಮ್ಮಮ್ಮ 1 ದಿನ ಮಾಡಿದ್ರೆ 2 ದಿನ 3 ದಿನ ಅದನ್ನೇ ಇಡ್ತಾಯಿದ್ರು ನನಗೋಸ್ಕರ ಅಂತ. ನಾನಿಲ್ಲಿ ಆಲ್ರೆಡಿ ಬೇಯಿಸಿರೋ ಕಾಳು ಒಳಗಡೆ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು 2ರಿಂದ 3 ನಿಮಿಷ ಕ್ಲೋಸ್ ಮಾಡ್ತೀನಿ ಕುಕ್ಕರ್ನ. ಅದಾದಮೇಲೆ ನಾನು ಕಾಳು ಮತ್ತು ನೀರು ಎರಡೂ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಲ್ರೆಡಿ ಅಲ್ಲಿ ಕಾಳಿಗೆ ಉಪ್ಪು ಹಾಕಿರ್ತೀವಿ. ಸೊ ಅದಾದಮೇಲೆ ತೆಂಗಿನಕಾಯಿ ಹಾಕ್ಕೊಳ್ಳಿ. ಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ಕಾಳಿಗೆ ಒಗ್ಗರಣೆ ಹಾಕಿದ್ದು ರೆಡಿಯಾಗಿರುತ್ತೆ. ನೆಕ್ಸ್ಟು ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಅದ್ರ ಜೊತೆಗೆ 1-2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡೆ. ಅದಾದಮೇಲೆ ಆಲ್ರೆಡಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲನ ಹಾಕಿ ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಜಾಸ್ತಿ ಮಾಡಿಕೊಂಡೆ. ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಅದರ ಜೊತೆಗೆ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ 1-2-3 ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ. ನಾವು ಹಾಗೆ ನೈಟು ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಸೊ ನೋಡಿ, ಇವಾಗ ಟೈಮ್ 8 ಗಂಟೆ ಆಗಿದೆ. ಇವಾಗ ಇನ್ನೂ ಸೂರ್ಯ ಮುಳುಗ್ತಾ ಇದ್ದಾನೆ. ಇಲ್ಲಿ ಸಮ್ಮರಲ್ಲಿ ಸನ್ಸೆಟ್ ಆಗೋದು ತುಂಬ ಲೇಟ್ ಆಗುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು. ನನ್ನ ವಿಡಿಯೋದಲ್ಲಿ ನಾನು ಕುಕ್ಕಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.